ಹಾಯ್ ಫ್ರೆಂಡ್ಸ್, ಶ್ರಾವಣ ಮುಗೀತು. ಶ್ರಾವಣ ಮುಗಿದ ಮೊದಲನೇ ಭಾನುವಾರ ಒಳ್ಳೆ ನಾಟಿ ಕೋಳಿ ಸಾರು ಮಾಡ್ತಾಯಿದ್ದೀನಿ. ಹೆಂಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಸ್ಟವ್ ಹಚ್ಕೊಂಡು ಒಂದು ಕುಕ್ಕರ್ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕಾದ್ಮೇಲೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, 2 ಲವಂಗ, 4 ಒಣಗಿದ ಮೆಣಸಿನ್ಕಾಯಿ, 4 ಮೆಣಸು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಳ್ಳೋಣ ಸೈಡ್ಗೆ. ಅದೇ ಕುಕ್ಕರ್ಗೆ ಇನ್ನೂ ಸ್ವಲ್ಪ ಎಣ್ಣೆ ಹಾಕಿ ಅರ್ಧ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ನಾಟಿ ಕೋಳಿ ಹಾಕಿ ಎಣ್ಣೆಯಲ್ಲಿ ಸ್ವಲ್ಪ ಬಾಡಿಸೋಣ. ನಾಟಿ ಕೋಳಿ ಪೂರ್ತಿಯಾಗಿ ಹಾಕಿದ್ಮೇಲೆ ಸ್ವಲ್ಪ ಉಪ್ಪು, ಅರಿಶಿನ ಪುಡಿ, ಒಗ್ಗರಣೆಯಲ್ಲಿ ಸ್ವಲ್ಪ ಉರಿತಾ ಇರೋಣ. ಅದು ಸ್ವಲ್ಪ ಬೇಯಲಿ, ಅಷ್ಟರಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಕಾಯಿ, ಹುರ್ಗಡ್ಲೆ, ಒಂದು ಅರ್ಧ ಸ್ಪೂನ್ ಗಸಗಸೆ ಮತ್ತು ಹುರ್ಕೊಂಡಿದ್ದ ಮಿಶ್ರಣ ಹಾಕಿ ಅದಕ್ಕೊಂದು ಟೇಸ್ಟಿಗೆ ಅರ್ಧ ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಒಂದು 3 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಖಾರದ ಪುಡಿ ಸ್ವಲ್ಪ ಹಾಕಿ ಮಿಕ್ಸಿ ಮಾಡ್ಕೊಳ್ಳೋಣ. ಇವಾಗ ಮಸಾಲೆ ರೆಡಿ ಆಯಿತು. ಮಸಾಲೆನ ಚಿಕನ್ಗೆ ಹಾಕ್ಕೊಂಡು ನಿಮ್ಗೆ ಎಷ್ಟು ಕ್ವಾಂಟಿಟಿ ನೀರು ಬೇಕೋ ಅಷ್ಟು ನೀರು ಮಿಕ್ಸ್ ಮಾಡಿ ಬೇಕಿದ್ರೆ ಒಂದ್ಸರಿ ಟೇಸ್ಟ್ ಮಾಡ್ಕೋಬೋದು ಉಪ್ಪು ಖಾರನ. ಇವಾಗ ಕುಕ್ಕರ್ ಮುಚ್ಚಿ ಒಂದು 3 ವಿಜಿಲ್ ಹಾಕ್ಕೊಳ್ಳೋಣ. ಆ 3 ವಿಜಿಲ್ ಆಗೋಷ್ಟೊತ್ತಿಗೆ ಅದಕ್ಕೆ ಕಾಂಬಿನೇಷನ್ ಒಂದು ಮುದ್ದೆ ಮಾಡ್ಕೊಂಡು ಬರ್ತೀನಿ. ಇವಾಗ 3 ವಿಜಿಲ್ ಆಯಿತು. ಅದನ್ನು ತಣ್ಣಗಾಗಕ್ಕೆ ಬಿಡೋಣ ಒಂದು 5 ನಿಮಿಷ. ತಣ್ಣಗಾಯಿತು. ಇವಾಗ ಕುಕ್ಕರ್ ತೆಗೆದು ನೋಡೋಣ. ನಾಟಿ ಕೋಳಿ ಸಾರು ರೆಡಿಯಾಗಿದೆ. ಬೆಂದಿದೆ, ಚೆನ್ನಾಗಿ ಬೆಂದಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟಿದೆಯಲ್ಲ, ಆ ಥರ ಬಿಟ್ಟರೆ ಬೆಂದಿದೆ ಅಂತ ಅರ್ಥ. ಇದಕ್ಕೊಂಚೂರು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನಾಟಿ ಕೋಳಿ ಸಾರು ಮುದ್ದೆ ಜೊತೆಗೆ ರೆಡಿಯಾಗಿದೆ. ಹೆಂಗಿದೆ ಅಂತ ಟೇಸ್ಟ್ ಮಾಡಿ ಹೇಳಿ.